ಸಹೋದರ. ಲಕ್ಷ್ಮಣ ಬಂದೆಯಾ? ಯಜ್ಞ ದೀಕ್ಷಿತನಾಗಿ ನೀನು ನಿಶ್ಚಿಂತನಾಗಿ ಯಜ್ಞ ಕಾರ್ಯ ಮಾಡದೆ ಇದೇನು ಚಿಂತೆ? ಅದು ನಮ್ಮ ಯಜ್ಞ ಕಾರ್ಯಕ್ಕೆ ಸಂಬಂಧಿಸಿದ ಚಿಂತೆಯೇ ಲಕ್ಷ್ಮಣ. ನಿನ್ನ ಶಾಂತಿಯನ್ನು ಕಲಕಿದ ಆ ಚಿಂತೆ ಯಾವುದು ಸಹೋದರ? ಲಕ್ಷ್ಮಣ, ಮಹಾಪರಾಕ್ರಮಿಯಾದ ನಮ್ಮ ಸೋದರ ಶತ್ರುಘ್ನ ಒಬ್ಬ ಬಾಲಕನಿಗೆ, ಕೇವಲ ಒಬ್ಬ ಬಾಲಕನಿಗೆ ಸೋತು ಮೂರ್ಛೆ ಹೋಗಿದ್ದಾನೆಂದರೆ ನೀನು ಅದನ್ನು ನಂಬುತ್ತೀಯ? ಎಲ್ಲಾದರೂ ಉಂಟು. ವೀರಾದಿ ವೀರರನ್ನೆಲ್ಲ ಸೋಲಿಸಬಲ್ಲ ನಮ್ಮ ಸಹೋದರ ಅಜೇಯ. ಅವನು ಸೋಲುವುದೇ ಇಲ್ಲವೆಂದ ಮೇಲೆ ಮೂರ್ಛೆ ಹೋಗುವುದು ಅಸಂಭವ. ಆದರೆ ಇದು ಸಂಭವವಾಗಿದೆ ಲಕ್ಷ್ಮಣ. ನಮ್ಮ ಸೋದರ ಶತ್ರುಘ್ನ ಒಬ್ಬ ಬಾಲಕನಿಗೆ ಸೋತು ಈಗ ಮೂರ್ಛೆ ಹೋಗಿದ್ದಾನೆ. ಸಹೋದರ, ಇದು ನಿಜವೇ? ಹೌದು ಲಕ್ಷ್ಮಣ, ಇದು ಸತ್ಯ. ನಮ್ಮ ಶತ್ರುಘ್ನನ್ನೇ ಮಣಿಸಿದ ಆ ಬಾಲಕ ಸಾಮಾನ್ಯನಾಗಿರಲು ಸಾಧ್ಯವಿಲ್ಲ. ಯಾರವನು? ಲಕ್ಷ್ಮಣ, ನೀನು ಕೂಡ ಸಾಮಾನ್ಯನಲ್ಲ. ಇಂದ್ರನನ್ನೇ ಗೆದ್ದ, ಇಂದ್ರಜಿತವನ್ನೇ ಗೆದ್ದವನು ನೀನು. ಈಗ ನೀನು ಹೋಗಿ ಆ ವೀರ ಬಾಲಕನನ್ನು ಮಣಿಸಿ ಅಶ್ವಮೇಧದ ಕುದುರೆಯನ್ನು ಬಿಡಿಸಿ ತರದೆ ನಮ್ಮ ಯಜ್ಞ ಪೂರ್ಣಗೊಳ್ಳುವಂತಿಲ್ಲ. ಶತ್ರುಘ್ನನನ್ನು ಸುರಕ್ಷಿತವಾಗಿ ಹಿಂದಿರುಗಿ ಕರೆದುಕೊಂಡು ಬರುವುದು ಅಷ್ಟೇ ಮುಖ್ಯ. ಆಗಲಿ ಸಹೋದರ, ನಾನು ಈಗಲೇ ಹೊರಡುತ್ತೇನೆ. ನಿನ್ನ ಕೃಪೆಯಿಂದ ಆ ಬಾಲಕನನ್ನು ಮಣಿಸಿ ಯಾಗದ ಕುದುರೆಯನ್ನು, ಶತ್ರುಘ್ನನನ್ನು ಕರೆತರುತ್ತೇನೆ. ವಿಜಯೀ ಭವ. ನಾನು ಶತ್ರುಘ್ನನೊಂದಿಗೆ ಯುದ್ಧ ಮಾಡುವಾಗ ನನ್ನ ಬಿಲ್ಲು ಮುರಿದು ಹೋಯಿತು. ಹೌದೇ? ಅದರಿಂದಲೇ ನೀನು ಶತ್ರುಘ್ನನ ಬಾಣದಿಂದ ಎಚ್ಚರ ತಪ್ಪುವಂತಾಯಿತು. ಈಗ ಮತ್ತೆ ಯಾರಾದರೂ ಯುದ್ಧಕ್ಕೆ ಬಂದರೆ ನಿನಗೆ ಬೇರೊಂದು ಬಿಲ್ಲಿನ ಅಗತ್ಯವಿದೆ. ಹೌದು ಸೋದರ, ಬಿಲ್ಲೇ ಇಲ್ಲದೆ ಯುದ್ಧ ಮಾಡುವುದು ಹೇಗೆ? ನಮ್ಮ ಪರಾಕ್ರಮದ ಪ್ರದರ್ಶನಕ್ಕೆ ಬೇರೊಂದು ಬಿಲ್ಲನ್ನು ಪಡೆಯಲೇಬೇಕು. ಆದರೆ ಹೇಗೆ ಸೋದರ? ಅದಕ್ಕೊಂದು ದಾರಿ ಇದೆ. ಏನದು? ಗುರುಗಳಾದ ವಾಲ್ಮೀಕಿ ಮಹರ್ಷಿಗಳು ಉಪದೇಶಿಸಿರುವ ಮಂತ್ರದಿಂದ ಸೂರ್ಯದೇವನನ್ನು ಬೇಡಿ ಬಿಲ್ಲನ್ನು ಪಡೆಯಬಹುದಲ್ಲವೇ? ಹೌದು ಸೋದರ, ಖಂಡಿತ ಪಡೆಯಬಹುದು. ನಾವು ಸೂರ್ಯದೇವನನ್ನು ಪ್ರಾರ್ಥಿಸೋಣ. ಹೊಸ ಬಿಲ್ಲಿನೊಂದಿಗೆ ಸನ್ನದ್ಧರಾಗಿ ಕಾಯೋಣ. ಆಗಲಿ ಸೋದರ. ಸಮಸ್ತ ಚರಾಚರಗಳಿಗೆ ಮಿತ್ರನೇ, ಪ್ರಾಣಿಗಳ ಕಾರ್ಯಕ್ಕೆ ಸಹಾಯಕನೇ, ಕತ್ತಲನ್ನು ಕಳೆದು ಬೆಳಕನ್ನೇ, ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕೊಡುವವನೇ, ಪ್ರಾಣಿಗಳಿಗೆ ಸತ್ವವನ್ನು ನೀಡುವವನೇ, ಲೋಕಕ್ಕೆ ಕಣ್ಣಿನಂತಿರುವವನೇ, ಮಹಾಸತ್ವಶಾಲಿ ಕಿರಣಗಳನ್ನು ಪ್ರಸರಿಸುವವನೇ, ಪವಿತ್ರನೇ, ಪೀತವರ್ಣನೆ, ಭಾನುವೆ, ಮಹಾ ತೇಜಸ್ವಿಯೇ, ಭಾಸ್ಕರನೇ, ಯಾಗ ಸ್ವರೂಪನೇ, ರಕ್ಷಕನೇ, ಯಾಗದ ಫಲವೇ ನಿರ್ಮಲನೆ, ಸಾಕ್ಷಿಯಾದರೂ ಕರ್ಮ ಲೋಪವಿಲ್ಲದ ಶುದ್ಧನೇ, ಎಲ್ಲ ಶರೀರ ಸ್ವರೂಪನೇ, ಸುರಾಸುರ ನಮಸ್ಕೃತನೇ, ಶನೇಶ್ವರ ಪಿತನೇ, ಹಗಲನ್ನುಂಟು ಮಾಡುವವನೇ, ಬ್ರಹ್ಮ ವಿಷ್ಣು ರುದ್ರಾತ್ಮನೇ, ನಿನಗೆ ನಮಸ್ಕಾರ, ನಿನಗೆ ನಮಸ್ಕಾರ. ಬಾಲಕರೇ, ಸ್ವಾಗತ ಸೂರ್ಯದೇವ, ಸ್ವಾಗತ. ನಿಮ್ಮ ಸ್ತುತಿಯಿಂದ ಸಂತುಷ್ಟನಾಗಿ ನಿಮಗೆ ಅನುಗ್ರಹಿಸಲು ಬಂದಿದ್ದೆ. ಸೂರ್ಯದೇವ, ನಿನ್ನ ಕರುಣೆಗೆ ಕೃತಜ್ಞತೆಗಳು. ನಮ್ಮಂತ ಬಾಲಕರ ಸ್ತೋತ್ರಕ್ಕೆ ಕರೆದಿದ ನಿನಗೆ ಪ್ರಣಾಮಗಳು. ಮಕ್ಕಳೇ, ನನ್ನನ್ನು ಪ್ರಾರ್ಥಿಸಿದ ಕಾರಣವೇನೆಂದು ಹೇಳಿ. ದೇವ, ಈಗ ನಮಗೂ ಆ ಶ್ರೀರಾಮನ ಕಡೆಯವರಿಗೂ ಯುದ್ಧ ಸಂಭವಿಸಿದೆ. ಸ್ವತಃ ಶ್ರೀರಾಮ ಸೋದರ ಶತ್ರುಘ್ನನೇ ನಮ್ಮೆದುರು ಹೋರಾಡಿ ಪರಾಜಿತನಾಗಿದ್ದಾನೆ. ಆ ಯುದ್ಧದಲ್ಲಿ ನನ್ನ ಬಿಲ್ಲು ಮುರಿದು ಹೋಗಿದೆ. ಯುದ್ಧ ಪೂರ್ಣವಾಗಿಲ್ಲ. ನಮ್ಮ ಮೇಲೆ ಯುದ್ಧ ಮಾಡಲು
ಉಳಿದ ಶ್ರೀರಾಮ ಸೋದರರೂ ಬರಬಹುದು. ಆದ್ದರಿಂದ ಕೃಪೆ ಇಟ್ಟು ನಮಗೆ ಉತ್ತಮವಾದ ಬಿಲ್ಲೊಂದನ್ನು ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಅಷ್ಟೇ ತಾನೇ. ಮಹಿಮಾವಂತರಾದ ವಾಲ್ಮೀಕಿ ಮಹರ್ಷಿಗಳಿಂದ ಅಸ್ತ್ರವಿದ್ಯೆಯನ್ನು ಕಲಿತ ನಿಮ್ಮ ಕೋರಿಕೆಯನ್ನು ಖಂಡಿತ ಈಡೇರಿಸುತ್ತೇನೆ. ನಿಮಗೆ ಈಗಲೇ ಅತ್ಯುತ್ತಮವಾದ ಬಿಲ್ಲನ್ನು ನೀಡುತ್ತೇನೆ. ಜಗತ್ತಿಗೆ ಕಣ್ಣಾದ ತ್ರಿಮೂರ್ತಿ ಸ್ವರೂಪನಾದ 4 ವೇದಗಳ ದೇಹವಾದ ಭಾಸ್ಕರ, ನಿನಗೆ ನಮೋ ನಮಃ, ನಮೋ ನಮಃ.